कर्नाटक के दावणगेरे में बेतूर रोड पर आज़ाद नगर पुलिस स्टेशन के अहाते में शाम से ही काफ़ी गर्मी दिखाई दे रही है। आज शाम बेतूर रोड पर गणेश विसर्जन के मौके पर हिंदू तंजीमों की जानिब से मुसलमानों पर और उनके घरों पर पथराव के मामले सामने आए हैं। इस मामले के पीछे हिंदू तंजीम के सरबराह सतीश पुजारी का अहम रोल बताया जा रहा है, जिस पर मुसलमानों की जानिब से पिछले दिनों एफआईआर दर्ज की जा चुकी थी, लेकिन पुलिस ने उस मौके पर इसको गिरफ्तार करने की यकीन दहानी दिलाई थी, लेकिन पुलिस इसमें नाकाम नजर आई। जबकि सतीश पुजारी खुलेआम आज गणेश विसर्जन के मौके पर बेतूर रोड पर नजर आया, जिसके बाद इलाके में कशीदगी देखने को मिल रही है और शाम से ही दावणगेरे में हालात काफ़ी संजीदा नज़र आ रहे हैं और पुलिस की काफ़ी नफरी तैनात की जा चुकी है और हालात पर काबू पाने के लिए पुलिस की जानिब से लाठी चार्ज किया गया था। कन्नड़ा मीडिया मुसलमानों पर इस तमाम वारदात का इल्ज़ाम थोपते नज़र आ रहा है और सारा इल्ज़ाम मुस्लिम फरीक पर डालने की कोशिश की जा रही है। ಇದನ್ನೇ ನಾವು ತಗ ನಾನು ಮುಂದಿದ್ನಪ್ಪ.
इस बीच दावनगेरे के खड़गशावली इलाके में हिंदू नौजवानों की बड़ी तादाद जमा होकर आने जाने वालों और रास्ते से गुजरने वालों खासकर मुसलमानों को निशाना बनाते हुए उनकी पिटाई के मामले सामने आए हैं। इसी तरह से दावनगेरे के एक मस्जिद के इमाम को भी बुरी तरीके से मारा पीटा गया, जिस पर उनका बयान सामने है। ಮಸೂದಿಯಲ್ಲಿ ಸುಮಾರು ವರ್ಷದಿಂದ ಇಮಾಮತ್ ಕೆಲಸವನ್ನು ಮಾಡ್ತಾ ಇದ್ದೀನಿ. ಇವತ್ತು ಸುಮಾರು 8 ಗಂಟೆಗೆ ಇಶಾ ನಮಾಜಿನ ಟೈಮ್ ಆಯಿತು. ಅಜಾನ್ ಕೊಡುವಂಥ ಪ್ರಾರ್ಥನೆ ಮಾಡುವ ಸಲುವಾಗಿ ರಾಜ್ಮಾಲ್ ಶಾದಿ ಮಾಡಿದ ಆ ಕಡೆಯಿಂದ ನಾನು ಮಸೀದಿಗೆ ಹೊರಟಿದ್ದೆ. ಮಸೂದಿ ಸಮೀಪದಲ್ಲಿ ಟರ್ನ್ ಇದೆ, ಒಂದು ಟರ್ನ್ ಆದರೆ ಮಸೂದಿ ಇದೆ. ಆ ಜಾಗದಲ್ಲಿ ಸುಮಾರು 100-200 ಜನ ಕೈಯಲ್ಲಿ ಕಟ್ಟಿಗೆ ಬೇರೆ ಬೇರೆ ಇನ್ನೂ ಸಾಮಾನುಗಳು ತಗೊಂಡು ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗಂತ ನನ್ನ ಮೇಲೆ ಹಲ್ಲೆ ಮಾಡಿದರು. ಅಲ್ಲೇ ಇರುವವರು ಎಲ್ಲ ನಮ್ಮ ಹಿಂದೂ ಮುಸ್ಲಿಂ ಜನಾಂಗದವರು, ನನಗೆ ಎಲ್ಲ ಪರಿಚಯ ಇದ್ದಾರೆ. ಸುಮಾರು ವರ್ಷದಿಂದ ನಾನು ಅಲ್ಲಿ ಇರ್ತೀನಿ. ಎಲ್ಲರೂ ಬಂದು ನನಗೆ ಎಲ್ಲ ಕಾಪಾಡಿದ್ರು. ಅಲ್ಲಿ ತಲೆಗೆ ಪೆಟ್ಟು ಬಿಟ್ಟಿದೆ, ಕಿವಿಗೆ ಪೆಟ್ಟು ಬಿಟ್ಟಿದೆ, ಆಮೇಲೆ ಸ್ವಲ್ಪ ಹಿಂದುಗಡೆ ಸ್ವಲ್ಪ ಪೆಟ್ಟು ಬಿಟ್ಟಿದೆ. ನಾನು ಒಬ್ಬನೇ ಇದ್ದೆ, ಬೇರೆ ಯಾರು ನನ್ನ ಜೊತೆ ಇರಲಿಲ್ಲ. ನನ್ನ ಗಾಡಿಯಲ್ಲಿ ಇದ್ದೆ. ಗಾಡಿಯಲ್ಲಿ ಇಲಾಖೆ ನನಗೂ ಕೊಡಲಿಲ್ಲ. ಅವರು ನನ್ನ ಮೇಲೆ ಹಂಗೆ ಹಲ್ಲೆ ಮಾಡಿದ್ದಾರೆ. ಸುಮಾರು 100-150 ಜನ, 100-200 ಜನ ಇತ್ತು. ನಾನು ನಮ್ಮ ಪೊಲೀಸ್ ಇಲಾಖೆಯವರಿಗೆ ಸರ್ಕಾರದಿಂದ ನಾನು ಕೇಳೋದೇನೆಂದರೆ, ನನಗೆ ನ್ಯಾಯ ಬೇಕು. ಆಮೇಲೆ ಇದು ಹಿಂದೂ ಮುಸ್ಲಿಂ ಬಾಂಧವರು ಇದ್ದಂಗೆ ಇಲ್ಲಿವರೆಗೆ ನಾವು ದಾವಣಗೆರೆಯಲ್ಲಿ ಸುಮಾರು 20-25 ವರ್ಷದಿಂದ ಯಾವುದೇ ಗಲಾಟೆ ಇಲ್ಲದಂತೆ ಹಿಂದೂ ಮುಸಲ್ಮಾನ್ ಭಾವಿಕತೆಯಿಂದ ಇದ್ದೀವಿ. ಅದೇ ಕಾಪಾಡ್ಕಂತೂ ಎಲ್ಲರೂ ಹೋಗ್ಬೇಕಂತ ಮನವಿ ಮಾಡ್ತೀನಿ. ಪೊಲೀಸ್ ಇಲಾಖೆಯವರಿಗೆ ನಾನು ಮನವಿ ಮಾಡ್ತೀನಿ, ನನಗೆ ಯಾರು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಅವರಿಗೆ ಕಠಿಣ ಕಾನೂನು ಶಿಕ್ಷೆಯನ್ನು ಕೊಡಲೇಬೇಕು. ಮೊಹಮ್ಮದ್ ಅಮೀನ್. 8 ಗಂಟೆಗೆ, ಸುಮಾರು 8 ಗಂಟೆ, ಇವತ್ತಿನ ರಾತ್ರಿ 8 ಗಂಟೆ. ಒಂದು ನಿಮಿಷ ಹಂಗೆ फ्री हो जाओ जरा, तुम्हें फ्री हो जाओ, सामने